ಲೇಟ್ ಆಗಿದೆ, ಏನೇನೋ ಮಾತಾಡ್ತಿದ್ದೀನಿ. ಯಾರೋ ಬಂದು ಮಾತಾಡ್ಸಿದ್ರು, ಏನೋ ಕ್ವೆಶನ್ ಕೇಳ್ತಾರೆ, ಏನೋ ಕಾಸು ಕೊಡ್ತಾರೆ, ಏನೋ ಗಿಫ್ಟ್ ಕೊಡ್ತಾರೆ ಅಂದರೆ ಫೋಟೋ ತೆಗಿ. ಎಷ್ಟು ಲೇಟಾಗಿ ಬರ್ತಾಳೆ ಇವಳು, ಎಷ್ಟು ಲೇಟ್ ಅಂದರೆ ಅಷ್ಟು ಲೇಟ್ ಇವಳು. ಅವ್ರಿಗೆ ಸಾಂಗ್ ಆಫ್ ಮಾಡೋಕ್ಕೆ ಸ್ವಲ್ಪ ಕಾಪಿ ರೈಟ್ ಬರುತ್ತೆ ಬರಂತಲ್ಲಿ. ದೀಕ್ಷಾ ಆಮೇಲಾದರೂ ಮಾಡೋಣ, ಸುಮ್ಮನೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರ ಅಂಗಡಿಗೆ ಹೋಗ್ತಾವ್ರಂತೆ ವಿಡಿಯೋ ನೋಡ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಗಾಯ್ಸ್, ಇವತ್ತು ಬಂದು ಇವತ್ತಲ್ಲ ಸೆಪ್ಟೆಂಬರ್ 23rd ಕೇಳಿಸ್ತಿದ್ಯಾ? ಸೆಪ್ಟೆಂಬರ್ 23rd ನನ್ನ ಫ್ರೆಂಡ್ ಬರ್ಡೇ ಇತ್ತು, ಹರ್ಷಿಕಾ ಚಿಂಪಾಂಜಿದು. ಕೇಳಿಸ್ತಿಲ್ವಾ? ಕೇಳಿಸ್ತಿರುತ್ತೆ. ಸೊ ಅವಳ ಬರ್ಡೇ ದಿನ ನನಗೆ ಕಾರ್ಪೊರೇಟ್ ಫ್ಯಾಷನ್ ವಾಕ್ ಇತ್ತು. ಸೊ ಹೋಗೋಕ್ಕಾಗಿಲ್ಲ, ಬರ್ಡೇ ದಿನ ಇದ್ದಿಲ್ಲ. ಬರ್ಡೇಗೆ ಒಂದಿನ ಮುಂಚೆ ಇತ್ತು, ಪ್ರಾಕ್ಟೀಸ್ ಇತ್ತು ನಮ್ಗೆ ಫುಲ್ ಡೇ ಸಾಯಂಕಾಲ ತನಕ. ನೆಕ್ಸ್ಟ್ ಡೇ ಹೋಗೋಣ ಅಂದರೆ ನಮ್ಗೆ ಈವೆಂಟ್ ಇತ್ತು. ತಿರ್ಗಾ ಅವತ್ತು ಹೋಗೋಕ್ಕಾಗಿಲ್ಲ. ಆಮೇಲೆ ಸಂಡೇ ಆ ಥರ ಹೋಗೋಣ ಅಂದರೆ ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಸೊ ಇವಾಗ ನಾನೇನು ಹೇಳ್ತಿದ್ದೆ, ಬರ್ಡೇಗೆ ಹೋಗೋಕ್ಕಾಗಿದ್ದಿಲ್ಲ. ಸೊ ಇವಾಗ ಅವಳು ತಿರುಪತಿಗೆ ಹೋಗಿದ್ರಂತೆ, ಪ್ರಸಾದ ತಂದಿದ್ದಾರಂತೆ ನನಗೋಸ್ಕರ. ಯಾಕಂದರೆ ನಂಗೆ ತಿರುಪತಿ ಲಾಡು ಇಷ್ಟ. ಸೊ ಬಾ ತಿಳ್ಬೋದು ನೋಡು. ಸೊ ಅದಕ್ಕೆ ಬಾ ಅಂದ್ಲು. ನನಗೆ ಫುಲ್ ಟಯರ್ಡ್ ಗಾಯ್ಸ್, ನನಗೆ ನೋಡ್ರೆ ಟೈಮೇ ಸಾಲ್ತಿಲ್ಲ. ಅದೆಲ್ಲ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಅಂಗಡಿ ಅಂದ್ಕೊಂಡ್ವಿ, ಆಮೇಲೆ ಅವ್ಳು ಕಾಲೇಜ್ ಅಂದ್ಕೊಂಡ್ವಿ. ಆ್ಯಂಡ್ ನನಗೆ ಸುಸ್ತಾಗ್ತಿದೆ, ಅಲ್ಲಿ ನಮ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಸೊ ನಾನು ಮೆಟ್ರೋ ಇನ್ನೂ ಎಕ್ಸ್ಟೆಂಡ್ ಆಗಿದೆ, ಚಲ್ಗಟ್ಟಾಗಿ ಹೋಗ್ತಾರೆ. ಆ್ಯಂಡ್ ಆ ಕಡೆ ವೈಟ್ ಫೀಲ್ಡ್. ಏನಾಯಿತು ಬ್ಲಾಗ್ ಮಾಡೋದಕ್ಕೆ ಒಂಥರ ಅನಿಸ್ತಿದೆ, ಎಲ್ಲ ನಮ್ಮೇ ನೋಡ್ತಾರೆ. ಸೊ ನಾವು ಗಿಫ್ಟ್ ತೊಗೊಂಬಂದ್ವಿ, ಅದ್ರದ್ದೊಂದು ಸುರೇಶ್ವರ್ ಬ್ಲಾಗ್ ಇದೆ, ಅದು ನೋಡ್ಕೊಂಬನ್ನಿ. ಸೊ ಗಾಯ್ಸ್, ನಾವು ರಿಂಗ್ ತೊಗೊಳ್ಳೋಣ ಅಂತ ಅಂಗಡಿಗೆ ಬಂದ್ವಿ. ಆ್ಯಂಡ್ ಲೇಟ್ ಆಗ್ತಿತ್ತು ಅಲ್ವಾ, ಅರ್ಜೆಂಟಲ್ಲಿದ್ವಿ. ಸೊ ಅದಕ್ಕೆ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇದೆರಡು ಇಷ್ಟ ಆಯಿತು. ಇದರಲ್ಲಿ ಲೀಫ್ದು ತೊಗೊಂಡೆ, ಹಾರ್ಟ್ ಬೇಡ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು. ನಾವು ಯಾವಾಗೂ ರಿಂಗ್ ಡಿಕ್ಸೆಲ್ಲ ರಿಂಗ್ ಸಾಲ ಲೇಟ್ ಆಗಿದೆ, ಏನೇನೋ ಮಾತಾಡ್ತಿದ್ದೀನಿ. ಸೊ ಗಿಫ್ಟ್ ತೊಗೊಳಕ್ಕೆ ಬಂದಿದೆ, ಬ್ಲಾಗ್ ಮಾಡಿದ್ದೀನಿ. ಒಂಚೂರು ಜಾಸ್ತಿ ಮಾಡಿಲ್ಲ, ನಾನು ಸುಮ್ಮನೆ ಒಂಚೂರು ತೊಗೊಂಡಿದ್ದೀವಿ ಉಂಗ್ರ. ಆಮೇಲೆ ತೋರಿಸ್ತೀನಿ ಅವಳಿಗೆ ಹಾಕಿದಾಗ, ಆಯಿತಾ? ಸೊ ಲೆಟ್ಸ್ ಗೋ. ಆಲ್ರೆಡಿ ಲೇಟ್ ಆಗಿದೆ, ಇವಾಗ ಕಾಲ್ ಮಾಡಿ ಹೇಳ್ಬೇಕು ಅವಳಿಗೆ ಬಾ ಹೋಗೋಣ ಅಂತ. ಆಮೇಲೆ ಹೇಳ್ತೀನಿ ನಿಮಗೆ ಎಲ್ಲ ಡೀಟೇಲಾಗಿ. ಅರ್ಜೆಂಟಲ್ಲಿದ್ದೀನಿ ಇವಾಗ. ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಮೆಟ್ರೋ ಹೊಟ್ಟೋಗುತ್ತೆ, ಆಮೇಲೆ ಟ್ರೈನ್ ಹೊಟ್ಟೋಗುತ್ತೆ ಅಂದು. ಗ್ಯಾಸ್ ನಾವು ಬಂದುಬಿಟ್ವಿ, ಅವಳು ಇನ್ನೂ ಬಂದಿಲ್ಲ ನೋಡಿ. ಅವಳು ಎಷ್ಟು ಲೇಟು ಅಂತಾರೆ, ಟೈಮ್ ಸೆನ್ಸ್ ಇಲ್ಲ. ಸೊ ಬನ್ನಿ ಎಲ್ಲೋ ಹೋಗೋದು ಅಂತ ಹುಡುಕ್ಬಿಟ್ಟು. ನನಗೆ ರೋಡ್ ಅಂದರೆ ತುಂಬ ಇಷ್ಟ, ಅದು ಕ್ಯೂಟ್ ಕ್ಯೂಟಾಗಿರುತ್ತೆ. ಏನಂತೂ ಸೈಕಲ್ ಓಡಿಸ್ತಿದ್ದಾರೆ ನಾನು. ಯಾರು ಎಲ್ಲಿ ಅಂದರೆ ಅಲ್ಲಿ ನೋಡಿ, ಅದು ಸೈಕಲ್ ಓಡಿಸ್ತಿಲ್ವ, ಅದು ಮುಂದೆ ಫ್ರಂಟ್ ಕ್ಯಾಮ್ರಲ್ಲಿ ಝೂಮ್ ಆಗಲ್ವಾ ಅದಂತ. ಸೀರಿಯಸ್ಲಿ ನಾನು ಜೋಕ್ಸ್ ಎಲ್ಲ ಅರ್ಥ ಮಾಡ್ಕೊಬೇಕು. ಈಗ ಅರ್ಥ ಆಗಿಲ್ಲ ಅಂದರೆ ಆ ಜೋಕೆ ಅರ್ಥ ಆಗಲ್ಲ. ಆಯಿತು, ಇವ್ರು ಬರ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿರುತ್ತೆ. ನಾವು ರಾಷ್ಟ್ರ ಕೆಫೆ ನೋಡಿದ್ವಿ. ಹೊಟ್ಟೋದ್ರು, ಏನು ಹೊಟ್ಟೋಗ್ಬಿಟ್ರು. ಬ್ಲಾಗರ್ಸ್ ಯಾರು ಹಿಂಗೆ ಗೊತ್ತಿಲ್ಲ. ನಾನು ಡಿಕ್ಕು ಹಿಂಗೆ ನೋಡ್ತಾ ಇದ್ದೀವಿ, ಹೋಗೋರು ಬರೋ ಯಾವುದು ಬಂದು ನಮ್ಮನ್ನ ಮಾತಾಡಿಸ್ತಾರ. ಯಾಕಂದರೆ ಚರ್ಚ್ ಸ್ಟ್ರೀಟಲ್ಲಿ ಎಷ್ಟು ವೀಡಿಯೋಸ್ ಯಾರು ಮಾತಾಡಿಸ್ತಿಲ್ಲ. ಯಾರೋ ಬಂದು ಮಾತಾಡ್ಸಿದ್ರು, ಏನೋ ಕ್ವೆಶನ್ ಕೇಳ್ತಾರೆ, ಏನೋ ಕಾಸು ಕೊಡ್ತಾರೆ, ಏನೋ ಗಿಫ್ಟ್ ಕೊಡ್ತಾರೆ ಅಂದರೆ ಫೋಟೋ ತೆಗಿ. ಎಷ್ಟು ಡಿಸ್ಟರ್ಬೆನ್ಸ್ ಗಾಯ್ಸ್, ಚರ್ಚ್ ಸ್ಟ್ರೀಟಲ್ಲಿ ಏನಾದರೂ ಒಂದು ಮಾಡ್ತಾ ಇರಿಸ್ತಾರೆ. ಟಾಸ್ಕ್ ಇಲ್ಲ, ಯಾರು ಬರೋದೇ ಇಲ್ಲ ನಾವಿರೋವಾಗ. ಏನೋ ಕಾಸು ಕೊಡೋದಂತೆ, ಕ್ವೆಶನ್ ಕೇಳೋದಂತೆ, ಏನೂ ಇಲ್ಲ. ನಾವು ಬಂದು ನಾನು ಎಷ್ಟು ನೋಡಿ, ಅದು ಈ ಫೋಟೋ ಕೇಳ್ತಾರೆ ಯಾರಿತ್ತು ಅಂತ ಕೇಳಿದ್ರೆ ಆಮೇಲೆ ಕಾಸು ಕೊಡ್ತಾರೆ. 500 ರೂಪಾಯಿ ನನಗೆ ಯಾರು ಕಾಸು ಕೊಡ್ತಾರೆ? ಯಾರು ಬರ್ತಾನೆ ಇಲ್ಲ ಇವಾಗ. ನಾನು ಹೊಸ ಮಾಲ್ ಗೊತ್ತಿಲ್ಲ, ಏನೋ ಒಂದು ಗೆಸ್ಟ್ ಮಾಡ್ತೀನಿ. ಯಾರಾದರೂ ಇದ್ದರೆ ಬನ್ನಿ ಪ್ಲೀಸ್. ಎಷ್ಟು ಲೇಟಾಗಿ ಬರ್ತಾಳೆ ಇವಳು, ಎಷ್ಟು ಲೇಟ್ ಅಂದರೆ ಅಷ್ಟು ಲೇಟ್ ಇವಳು. ಎಷ್ಟು ಲೇಟ್, ಟೈಮ್ ಸೆನ್ಸ್ ಇಲ್ಲ, ಎಂಥದ್ದು ಇಲ್ಲ. ಬೇಗ ಬಂದ್ಬಿಟ್ಟು ಎತ್ತದು ಆಫ್ ಮಾಡು. ಏನೋ ತಂದವಳೆ. ಕಾರ್ ನೋಡಿ ಮರ್ಸಿಡೀಸ್ ಅಂತ, ನನಗೆ ಏನು ಗೊತ್ತಿಲ್ಲ. ನೋಡ್ಬಿಟ್ಟು ಹೇಳಿದೆ ನಾನು. ಕೀಪ್ ಇಟ್ ಅಪ್. ಬಾ ಎಲ್ಲೋಗೋಣ ಇವಾಗ. ಚಿಕ್ಕ ನೋಡಿ ಪ್ರಸಾದ ಎಲ್ಲ ತಂದವಳೆ, ಇವಾಗ ಇಟ್ಕೊಂಡು ಓಡಾಡಬೇಕು. ದೇವ್ರು ಒಳ್ಳೇದು ಮಾಡಿ. ಅಯ್ಯೋ ರೇಟಿಗೆ ಬಂದರೆ ನಮ್ಗೆ ಮುಂದೆ ಹೋಗೋಕ್ಕೆ ಬಿಡಲ್ಲ. ಯಾರಾದರೂ ಒಬ್ರು ಬಂದುಬಿಟ್ಟು ಎಕ್ಸ್ಕ್ಯೂಸ್ ಮೀ ಅಂತ ಬರ್ತಾರೆ. ಎಲ್ಲ ಕಾಸು ಕೇಳಕ್ಕೆ ಬರ್ತಾರೆ, ಯಾರು ಕೊಡಕ್ಕೆ ಬರ್ತಿಲ್ಲ. ಬ್ಲಾಗಲ್ಲಿ ಮಾತ್ರ, ಐ ಮೀನ್ ರೀಲ್ಸಲ್ಲಿ ಮಾತ್ರ ಬಂದುಬಿಡ್ತಾರೆ.
ಕ್ವೆಶನ್ ಕೇಳ್ತೀನಿ ಆನ್ಸರ್ ಮಾಡಿದ್ರೆ ಕಾಸು ಕೊಡ್ತೀನಿ ಅಂತ. ಇಲ್ಲಿ ಯಾರು ಬರ್ತಾರಲ್ಲ ಹೇಳ್ಬೇಕು ಬಂದು ಕೊಡೋಕ್ಕೆ ಕಾಸನ್ನ. ನಿಮ್ಮ ಬರ್ಡೇನ ಅವರೇನೋ ಬಂದು ನಿನ್ನ ಬರ್ಡೇನ ಅಂದರೆ ಹ್ಞೂ ಗಿಫ್ಟ್ ಕೊಡ್ತಾರೆ. ಅವಾಗ ನಾನು ನೋಡಿದ್ದೀನಿ ರೀಲ್ಸು. ಕೇಳಿದ್ರೆ ಏನು ಮಾಡ್ತೀಯ ಆದರೆ ರೆಡಿಯಾಗಿ ಬನ್ನಿ ನೋಡಿ ಬರ್ಡೇ ಥರ ಅಂದ್ಬಿಟ್ಟು ಹೇಳು. ಈ ಪಲ್ಲು ನಿಕ್ಕೊಂಡಿಂಗ್ ಥರ ಅಂದರೆ ಆಂಟಿ 20 ಇಯರ್ಸ್ ಆಗಿದ್ದಾಳೆ. ನಾನು ಇನ್ನೂ ಆಗಿಲ್ಲ 20. ಇನ್ನೊಂದೇ ನೀನೊಂದೇ ಒಂದು ತಿಂಗಳಿರೋದು. ಆವಾಗ ಹೇಳ್ತೀನಿ ಯಾರು ಆಂಟಿ ಅಂತ. ಅವಳೇ ಆಂಟಿ. ಬನ್ನಿ ಇವಾಗ ಹೋಗೋಣ. ಯಾವುದೋ ಒಂದು ಜಾಗ ನೋಡಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ. ಲೈಟೆಲ್ಲ ಹಾಕ್ತಾರೆ ಚರ್ಚ್. ನಾವು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಬಿಡ್ತಿಲ್ಲ ಇವರು. ಇದು ಬರಬೇಡಿ ಜೊತೆ ಬರಬಾರ್ದು. ನಾನು ಬಿಡಲ್ಲ. 21 ಆಗಿಲ್ಲ. ಸುಮ್ಮನೆ ನಡ್ಕೊಂಡ್ಬಂದಿದ್ದೀವಿ. ನಾವು ರಾಷ್ಟ್ರ ಕೆಫೆಗೆ ಬಂದ್ವಿ. ನಾನು ಕ್ಯಾಮ್ರಾ ಎತ್ತಿದ ತಕ್ಷಣ ಅವಳು ಕ್ಲೀನಾಗಿ ಕುತ್ಕೊತಿದ್ದಾಳೆ. ಮೆನು ನೋಡಿ. ನೀವು ನೆಕ್ಸ್ಟು ಇಲ್ಲಿ ಬರ್ತೀರಾ ಅಂದರೆ ಅವ್ರಿಗೆ ಸಾಂಗ್ ಆಫ್ ಮಾಡೋಕ್ಕೆ ಸ್ವಲ್ಪ ಕಾಪಿರೈಟ್ ಬರುತ್ತೆ. ಅದಿದ್ದು ಕಾಪಿರೈಟ್ ಬರುತ್ತೆ. ಸೊ ನಾವು ಇದು ಯಾವುದು ಹೇಳ್ತೀಯಾ? ಅವಳಿನ್ನ ಹೇಳಿಲ್ಲ. ಇದೊಂದು ಹೇಳಿದ್ವಿ. ಆಮೇಲೆ ಪಿಜ್ಜಾ, ಪನ್ನೀರ್ದು ಪಾಸ್ತಾ ಅವಳ ಫ್ರೆಂಡ್ ಹೇಳ್ಬಿಟ್ಟು ಕಳಿಸಿದಾಳಂತೆ. ಯಾರು ಹೇಳಿದ್ದು? ಚೋಟು ಅಂತೆ. ಅದು ವೈಟ್ ಸಾಸೇ ತಗೋ ಅಂತ. ಅಯ್ಯೋ ಸೌಂಡ್ ಜೋರಾಗಿದೆ. ಇಲ್ಲಿ ವೈಟ್ ಸಾಸ್ ಅಂತಾನೆ ಇಲ್ಲ. ಇಲ್ಲಿ ಇಲ್ಲ ಆ್ಯಕ್ಚುಲಿ, ಬಟ್ ಹೇಳಿದ್ವಿ ನಾವು. ಕ್ಲಾಸಿಕ್ ಚೀಸ್ ಸಾಸ್ ಅನ್ಸುತ್ತೆ. ಯಾವುದೋ ಒಂದು ಬಿಡು. ಪಾರ್ಮೆಜಾನ್. ಆ್ಯಂಡ್ ನೋಡಿ ಇಲ್ಲಿ ಎಲ್ಲಿ ಕೂರಿಸಿದಾರೆ ನನ್ನ. ಇಲ್ಲಿ ನೋಡಿ ಪಾರ್ಮೆಜಾನ್ ಚೀಸ್ ಅಂತ. ಚಿಕ್ಕ ಕ್ಯೂಟ್ ಅಂತೆ. ಚಿಕ್ಕ ಮಕ್ಕಳು ಕುತ್ಕೊಳ್ಳೋ ಇದ್ರಲ್ಲಿ ಕೂರಿಸಿದಾರೆ ನನ್ನ ಇಲ್ಲಿ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಜಾಗ. ಚಿಕ್ಕ ಮಕ್ಕಳ ಜಾಗದಲ್ಲಿ ಕೂರಿಸಿದ್ದಾರೆ ನೋಡಿ. ದೋಚ್ಕೋ ಅಂತೆ. ಇದು ನೋಡಿ ಎಷ್ಟಿದೆ. ಮನೆಗೆ ಹೋಗೋವಾಗ ಇದು ಎಷ್ಟಾಗಿರುತ್ತೆ ನೋಡಿ. ಎಲ್ಲ ಎತ್ಕೊಂಡ್ಬಿಡ್ತಾಳೆ ಇವಳು. 2 ಎತ್ಕೊಂತಾವಳು ಇವಳು. ಸೀರಿಯಸ್ ಇವಳು. ನನಗೆ ಗೊತ್ತಿಲ್ವೇ ಇವಳು ಯಾರಂತ. ನನಗೆ ಗೊತ್ತಿಲ್ಲ ಇವಳು ಯಾರಂತ. ಅಲ್ಲಿ ದೀಕ್ಷಾ ಆಮೇಲೆ ಆದರೂ ಮಾಡೋಣ, ಸುಮ್ಮನಿದ್ರೆ ಅಷ್ಟೇ. ನಾನೇನು ಮಾಡಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರ ಅಂಗಡಿಗೆ ಹೋಗ್ತಾವ್ರಂತೆ ವಿಡಿಯೋ ನೋಡ್ಕೊಂಡು. ಥ್ಯಾಂಕ್ ಯು ಹೇಳು. ನಾನು ಯಾಕೆ ಆಮೇಲೆ ಮಾಡೋದು. ಫೋನ್ ತಿನ್ನಬೇಕು. ಫ್ರೈಸ್ ಆ್ಯಂಡ್ ಪಾಸ್ತಾ ಅಷ್ಟಕ್ಕೆ ಆರ್ಡ್ರ್ ಮಾಡಿದ್ವಿ. ಗೈಸ್ ನೋಡಿ ಏನೋ ಬಂದಿದೆ. ತಿನ್ನೋಣ. ಆಲ್ರೆಡಿ ತಿಂತಾ ಇದ್ದಾಳೆ ಅವಳು. ಆಯಿತು ತಿನ್ನು. ಬೇಕು ನೀಟಾಗಿ ಕುಡಿಲೇ ಬೇಡ, ಹಂಗೆ ಇರು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ಮುಖನೂ ಬಂದಿಲ್ಲ. ಚೀಸ್ ಫುಲ್ಲು ಇಲ್ಲ, ಏನೂ ಇಲ್ಲ. ಪಿಜ್ಜಾ ತಿನ್ನೋದು ಹಿಂಗೆ. ಹಿಂಗೆ ತೆಗಿಬೇಕು ವೀಡಿಯೋನ. ಯೂಟ್ಯೂಬಾ ಗಾಯ್ಸ್ ನೋಡಿ. ಗಾಯ್ಸ್ ತಿನ್ನಂದ್ರೆ ತಿನ್ನಕ್ಕಾಗ್ತಿಲ್ಲ. ಕೊಡುತ್ತವಳೆ ಆ್ಯಂಡ್ ಚಿಂಪಾಜಿ ಎಲ್ಲ ತೆಗೆದ್ಬಿಟ್ಟವಳೆ. ಒಂದೇ ಒಂದು ಪನ್ನೀರ್ ಪೀಸ್ ಇದೆ. ಪಿಜ್ಜಾ ತಿಂತಾರೆ. ನಾನು ತಿನ್ಸಿದ್ರೆ ತಿನ್ನಲ್ವಾ? ಯಾರನ್ನೋ ಕರೀತಾವಳೆ ನೋಡಿ. ತಗೊಳ್ಳೆ. ಅಕ್ಕ ತಿಂತಿದ್ದಾರೆ, ಅಕ್ಕ ಇಲ್ಲಿದ್ದಾರೆ. ಏನು ನಾನು ಇಲ್ಲೇ ಇದ್ದೀನಿ. ಈ ಮೇಲೆ ಇಟ್ಕೋ. ಏನೋ ಒಂದು ಕರೆಕ್ಟಾಗಿ ತೆಗ್ದಿದ್ದೀನಿ ಅನಿಸುತ್ತೆ ಗೈಸ್. ಇಲ್ಲಿ ಅಕ್ಕ ಇದ್ದಾರೆ, ಅಲ್ಲಿ ಅಕ್ಕ ಇದ್ದಾರೆ. ಕಾಣಿಸಿಲ್ಲ. ಇಲ್ಲಿಂದ ಕಾಣಿಸುತ್ತೆ. ಕಾಪಿರೇಟ್ ಏನಿಲ್ಲ. ಆಫ್. A few moments later. ನೀವು ಇನ್ವಿಷನ್ ಅಂತ ಹಿಂಗೆ ಪ್ರೆಸ್ ಮಾಡಿದ್ರೆ ಇದಾಗುತ್ತೆ ಅಂತ ಏನೋ ದೀಕ್ಷಾ ಹೇಳ್ತಾವಳೆ. ಇಲ್ಲಿ ಹಿಂಗಿದೆಯಲ್ಲ, ಇಲ್ಲಿ ಮಾಡಾದ್ಮೇಲೆ ಹಿಂಗಂದ್ರೆ ಚೇಂಜ್ ಆಗುತ್ತೆ. ಓ ನೋಡು ಚೇಂಜ್ ಆಗ್ತಿದೆ. ಗಾಯ್ಸ್ ಇದೆಲ್ಲ ಫಸ್ಟ್ ಟೈಮ್ ಇಂಡಿಯಾಲ್ ನೋಡ್ತಾ ಇರೋದು ನಾನು. ನೋಡಿ ಏನು ಅಂತ ಇನ್ಫೆಕ್ಷನ್ ಆಗಲ್ಲ. ಅದು ನಿಲ್ಸುತ್ತೆ ಅದಕ್ಕಾಗಲ್ಲ. ಸಾಕು. ಗುಡ್ ಇನ್ವೆನ್ಷನ್. ಒಂದೇ ನೀಟಾಗಿದೆ, ತುಂಬ ನೀಟಾಗಿದೆ. ಏನು ಮಾಡ್ತಾರೆ ನೋಡಿ ಗಾಯ್ಸ್, ಅದು ನೀಟಾಗಿ ತೆಗಿಬೇಕಂತ. ಈ ಕಡೆ ಗೈಸ್ ನನ್ನ ಬಿಟ್ಟು ಅವರು ಹೋಗ್ಬಿಟ್ರು ಗಾಯ್ಸ್. ನನ್ನ ಫೋಟೋ ತೆಕ್ಕೊಳ್ಳೋ ಅಷ್ಟೊತ್ತಲ್ಲಿ ಇಲ್ಲೇ ಇದ್ದಾರೆ. ಏನಮ್ಮ ಆಯ್ತಾ ಫೋಟೋ ತೆಕ್ಕೊಂಡಿದ್ದು? ಸುಮ್ಮನೆ ಗೈಸ್. ಏನು ಗೆಸ್ ಮಾಡಿ ಗೆಸ್ ಮಾಡಿ ಏನಿದೆ? ಗೆಸ್ ಮಾಡಿ. ಲಿಪ್ಸ್ಟಿಕ್ ಅಲ್ಲ, ಇನ್ನೊಂದು ಗೆಸ್. 3 ಗೆಸ್
ಗೆಸ್ಸಸ್ ಇದೆ ಇವಾಗ ಟು. ಏನದು ಅಂದ್ರೆ ಚಾಕ್ಲೇಟ್. ಇನ್ನೊಂದು ಗೆಸ್ಸು, ಲಾಸ್ಟ್ ಗೆಸ್. ಇವಿಲ್ ಏನದು? ಐ. ರಾಂಗ್. ಕೊಡೋದ ಬೇಡವಾ ಗಾಯ್ಸ್ ಅವಳಿಗೆ? ರಾಂಗಾಗಿ ಗೆಸ್ ಮಾಡಿದಾಳೆ. ನೀವೇ ಜಸ್ಟ್ ವ್ಲಾಗರ್ ಥರ ಮಾಡಿ. ಇವಾಗ ಗೆಸ್ ಮಾಡು. ಗೆಸ್. ಅವಳನ್ನೇ ಇಟ್ಕೊ, ನನ್ನ ತೋರಿಸ್ಬೇಡ, ಆಮೇಲೆ ಕೊಟ್ಟಾಗ ರಿಯಾಕ್ಷನ್ ಬರಲ್ಲ. ಏನದು? ಗೆಸ್ ಮಾಡು. ಏನದು ಚಾಕ್ಲೇಟ್? ಏನಕ್ಕೆ ಚಾಕ್ಲೇಟ್ ಏನು ₹1 ಚಾಕ್ಲೇಟ್? ಏನಕ್ಕೆ ಸುಮ್ಮನೆ ಯಾರು ಗಿಫ್ಟ್ ಕೊಡ್ತಾರೆ? ನಿನ್ನ ಬರ್ಡೇ ಇತ್ತಲ್ಲ ಮೊನ್ನೆ ಇದ್ರೆ ಇವತ್ತು ಕೊಡ್ತಿದ್ದಾರೆ. ಇದು ಬರೀ ಮೋಸ. ನಾನು ಹೇಳ್ದೆ ತಾನೇ ಬರೋಕ್ಕಾಗಿಲ್ಲ ಅಂತ. ಹತ್ರ ಬಾ, ಸರಿ ಕೊಡ್ಲಾ? ಹತ್ರ ಬಾ. ಇನ್ನೆಷ್ಟು ಹತ್ರ ಬರ್ತೀವಿ? ನಿನ್ನ ಮುಖನೂ ಕಾಣಿಸ್ಬೇಕು. ಕಾಣಿಸ್ಬಿಟ್ಟು ಅವಳಿಗೆ. ಏನು? ಫಿಂಗರಿಂಗ್. ಥ್ಯಾಂಕ್ ಯು. ನಿಜವಾಗ್ಲೂ ಅದು ನನಗೆ, ಇದು ನಿನಗೆ. ಇಂಥ ಫ್ರೆಂಡ್ಸ್ ಸಿಗ್ಬೇಕು ಗೈಸ್. ಏನಕ್ಕೆ ಇಷ್ಟ? ಬರ್ಡೇ ಇತ್ತಲ್ವಾ? ಹೆಂಗಿದೆ? ನೈಸ್, ಥ್ಯಾಂಕ್ ಯು. ನೋಡೇ ಇಲ್ಲ ಅವಳು ಕರೆಕ್ಟಾಗಿ. ಕೊಡ್ ನಾನು ಹಾಕ್ತೀನಿ. ಯಾವುದೋ ಹುಡುಗ Guys, ಕೈಯಲ್ಲಿ ಹಾಕಿಸ್ಕೊಳ್ಳೋದು ಇದು ಇವ್ರ ಕೈಯಲ್ಲಿ. ಮುಂಚೆನೂ ಧನುಗೆ ಹೇಳ್ಬಿಟ್ಟು ಒಂದು ತಗ್ಸಿದ್ದೆ ಆಯ್ತಾ, ಅದನ್ನ ಹಾಕೊಂಡೇ ಇಲ್ಲ, ಬಿಸಾಕಿದ್ದಾಳೆ. ಇದನ್ನು ಬಿಸಾಕ್ತಾಳೆ. ಅದು ಲೂಸ್ ಇದೆ. ಇಲ್ಲ, ನಾನು ಬರ್ತು ಬಿಟ್ಟು ಬಿಸಾಕ್ತಾಳೆ. ಇದನ್ನ ನೋಡ್ಕೊಳ್ಬೇಕಂದ್ರೆ ಕೂಡ ಹಾಕ್ತೀನಿ. ಇದಕ್ಕೆ ಹಾಕ್ಬಿಡಿ. ಚೆನ್ನಾಗಿ ಪರ್ಫೆಕ್ಟಾಗಿ ಫಿಟ್ ಆಗಿದೆ. ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ತೋರಿಸಿ. ಫೋಕಸ್ಸೇ ಆಗಲ್ಲ ಅನ್ನತ್ತೆ ಇದು. ಓಕೆ, ಚೆನ್ನಾಗಿದೆಯಾ? ನಿಜ ಹೇಳು. ನಿಜ ಚೆನ್ನಾಗಿ. ಇದು ಡೈಲಿ ಹಾಕೊಬೇಕು. ಹಾಕೊಂಡಿಲ್ಲ ವಾಪಸ್, ಫೋಟೋ ಕೇಳ್ತೀನಿ. ಇಲ್ಲ ಅಂದ್ರೆ ವಾಪಸ್ ಇಸ್ಕೊಬೇಕು. ನಾನು ಇನ್ನೊಂದು ಹಾರ್ಟ್ ನೋಡಿದ್ದೆ, ಆಮೇಲೆ ಹಾರ್ಟ್ ಬೇಡ ಅಂದ್ಬಿಟ್ಟಿದ್ದೆ. ಬನ್ನಿ ಫೋಟೋ ದಿನ ಆಯ್ತು ಬರ್ಡೇ ಆಗಿ ಇವಾಗ. ಸರಿ ಬನ್ನಿ ಫೋಟೋ ತಕೊಳ್ಳೋಣ. ಸೆಷನ್ ನಡೀತಿದೆ. ಫೋಟೋ ಚೆನ್ನಾಗಿದೆ. ಕ್ಯಾಮ್ರಾಮ್ಯಾನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಮ್ರಾಮ್ಯಾನು ಮಾಡೋದು ಎಲ್ಲಾನು. ಒಂದು ನಿಮಿಷ ಗೈಸ್. ಹೆಂಗ್ ಆಡ್ತಾಳೆ, ಒಂದು ಫೋಟೋ ಚೆನ್ನಾಗಿ ಬರ್ತಿಲ್ಲ. ಚೆನ್ನಾಗೇ ಇದೆ ಫೋಟೋ. ನಂದು ಫೋಟೋ ಫೇಸ್ ಚೆನ್ನಾಗಿದೆ. ನಾನು ಪೋಸ್ಟ್ ಮಾಡಲ್ಲ ಅಂತಿದ್ದೀನಿ. ಇವ್ರ ನನಗೆ ಬಿಡ್ತಿಲ್ಲ. ನಾನೇ ಮಾಡ್ತೀನಿ. ಇವಾಗ ಇನ್ನೊಂದು ಇಲ್ಲ, ಯಾರು ಇಲ್ಲ. ಅಲ್ಲಿಲ್ಲ ಎದುರುಗಡೆ. ಅಲ್ಲಿರೋ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ, ಅಲ್ಲಿ ತೆಕ್ಕೊಳ್ಳೋಣ. ನಾನು ಹಿಂಸೆ ಕೊಡಬೇಡಿ. ಹೇಳ್ತಿದ್ದೀನಿ ಎಷ್ಟು ಅಲ್ಲೋಡಿ ಎಷ್ಟು ಕ್ಯೂಟ್ ಆಗಿದೆ ಅದು. ಇದು ಫ್ಲವರ್ಸು. ಸರಿ, ಆ ಕೆಫೆ ಅವ್ರು ಬಂದ್ಬಿಟ್ಟು ಬೈತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು. ಅವ್ರನ್ನ ಯಾರೋ ಕ್ವಶನ್ ಕೇಳ್ತಿದ್ದಾರೆ, ನಮ್ಮನ್ನ ಕೇಳಿಲ್ಲ ಅವ್ರು. ಯಾರೋ ಅದು ಏನು ಗಿಫ್ಟ್ ಇಲ್ಲ ಅವ್ರ ಕೈಯಲ್ಲಿ, ಬೇಡ ಹೋಗೋದು. ಬಟ್ ಆಲ್ಸೋ ನೀರೆಲ್ಲಾದ್ರೂ ಫ್ರೀಯಾಗಿ ಸಿಗುತ್ತಾ ನೋಡು. ಥರ್ಸ್ಟಿ ಆಗ್ತಿದೆ. ಫ್ರೀ ಅಂದರೆ ಫ್ರೀ, ಹಿಂಗೆ ಯಾವಾಗ ನೋಡಿದ್ರು ತರ್ಬೇಕು ತಾನೇ. ನೀರು ಬೇಕು ನನಗೆ. ಫ್ರೀಯಾಗಿ ಎಲ್ಲಿ ಕೊಡ್ತಾರೆ? ಫ್ರೀಯಾಗಿ ಅಂಗಡಿನೂ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಐಸ್ ಇದೆ, ಎತ್ಕೊಂಡ್ಬಿಡೋಣ. ಎಲ್ಲಿದೆ? ಅವ್ರು ಎತ್ಕೊಂಡು ಹೋಗ್ತಾರೆ ನೋಡು. ಈ ಕಡೆ ಹೋಗಿ. ನಾನು ಮತ್ತೆ ಕೋಪ ಬರ್ತೀನಿ. ಅವ್ರು 3 ಜನ ಎಷ್ಟು ಚೆನ್ನಾಗಿದೆ. ನೋಡ್ದವ್ನಲ್ಲ ಅವ್ರು ಎಷ್ಟು ಚೆನ್ನಾಗಿದೆ, ಅವ್ರು ಎಷ್ಟು ಚೆನ್ನಾಗಿದೆ. ನಮಗೂ ಹೇಳೋ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ. ನೀನು ಚೆನ್ನಾಗಿಲ್ಲ. ಸೀರಿಯಸ್ಲಿ ಹಂಗೆ ಹೇಳ್ಕೊಂಡು ಬರ್ತಿದ್ದ. ನಾನು ನಿಜ ಒಬ್ಳು ನೋಡಿದೆ, ಒಬ್ಳು ಕೊರಿಯನ್. ಎಷ್ಟು ಇವಳಿಗೆ ಕೊರಿಯನ್ ಅವರು ಕ್ಯೂಟ್ ಆಗಿದೆ ಅವಳು. ಎಷ್ಟು ಕ್ಯೂಟ್ ಆಗಿದ್ಲು ಗೊತ್ತಾ ಅವಳು. ಆಯ್ತು ಬಾ. ಶೂಟಿಂಗ್ ಯಾವ ಆಟೋ ಬಂದ್ಬಿಟ್ಟು ಅಡ್ಡ ಬರ್ತಿದೆ. ಶೂಟಿಂಗ್ ಮಾಡ್ತಾವ್ರೆ ನೋಡಿ. ಇವಳು ಹೋಗ್ಬೇಕಂತ ಅಲ್ಲಿ ಯಾರು ಇಲ್ಲ ಅಲ್ಲಿ. ಬಂದಿಲ್ಲ. ಸುಮ್ಮನೆ ಸುತ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ನನಗೆ ನೀರು ಬೇಕು. ನೀರಂಗಡಿ ಎಲ್ಲೂ ಇಲ್ಲ. ಗೋಬಾ ಚಾಯ್ ಅಂತೆ. ಸೊ ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗ್ತಿದೆ ನನಗೆ. ನೋಡಿ ಹೆಂಗೆ ಹೋಗ್ತಾಳೆ. ನೀರು ಬೇಕು ನನಗೆ, ನೀರು ಬೇಕು.
ಕ್ಲೋಸ್ ಮಾಡಿಬಿಟ್ಟು ಹೋದ್ರು. ಅವರು ಬಾಂಬ್ ಇಟ್ಟಿದ್ದಾರೆ ಅಂತ ಇವಳು ಹೇಳ್ತಾಳೆ. ಬಾಂಬ್ ಇಟ್ಬಿಟ್ಟು ಹೋದ್ರು. ಬಾಂಬ್ ಅಂತೆ. ನೋಡೋಗು ಸೇವ್ ಮಾಡೋಣ ನಾವು ಸಿಟಿನ. ಅಲ್ಲೇನೋ ನಮ್ಮ ಮೆಟ್ರೋ ಐ ಲವ್ ಇಂಡಿಯಾ ಅಂತೆಲ್ಲ ಹೊಸ್ದಾಗ ಹಾಕ್ಬಿಟ್ಟವ್ರೆ ನೋಡ್ರಿ. ನೋಡಿ ಹೆಂಗೆ ಓಡ್ತಾವಳೆ ನೋಡಿ ನೋಡಿ ನೋಡಿ. ಹೋದ್ಲು ಕೂತ್ಕೊಳ್ಳೋಕೆ ಹೋದ್ಲು ಅಷ್ಟೇ. ಬಾಯ್ ಅಂತೆ ಗಾಯ್ಸ್, ಬಾಯ್. ಇಟ್ಟು ಕುಡಿದ್ವಿ, ಸಮಾಧಾನ ಆಯ್ತು. ಇವಾಗ ಹೌ ಡೇರ್ ಯು. ಸೊ ಇವಾಗ ನಾವು ಟ್ರೈನ್ ಬಂತ ಎಲ್ಲ ಚೇಂಜ್ ಮಾಡಿದ್ದಾರೆ ಆಯ್ತಾ ಹೆಸರುಗಳು. ಅದಕ್ಕೆ ಈ ಡಿಕ್ಕು ಇಟ್ಕೊಂಡು ನಮ್ಮನ್ನ ಕೇಳಿದ್ರೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಟ್ರೈನ್ ಹೊಂಟೋಯ್ತು, ಬಿಡು 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 ಬಿಡು. ಬೀಳ್ತಿದ್ಲು ಅಲ್ಲಿದೆ ಟ್ರೈನು. ಬಿಡು ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಟ್ರೈನ್ಗೆ ಹೋಗೋಣ. ಇಂದ್ರಾನಗರಕ್ಕೆ ಬಂದು ಆಮೇಲೆ ನಾವು ಎಷ್ಟು ಖುಷಿ ಪಡ್ತಾ ಇದೀವಿ. ಏನಕ್ಕೆ ಅಂತ ಬೇಡ ಬಿಡಿ. ಆಮೇಲೆ ಸಾನು ನೋಡಿ ಸಖತ್ತಾಗಿ ಬರೋ ಫೋಟೋ ಚೆನ್ನಾಗಿ. ಏನಕ್ಕೆ ಅಂತ ಸ್ವಲ್ಪ ದಿನ ಆಮೇಲೆ ವಿಡಿಯೋ ಮಾಡ್ತೀವಿ. ಗೆಸ್ ಮಾಡಿ ಏನಕ್ಕೆ ಅಂತ ಸ್ವಲ್ಪ ದಿನ ಆಮೇಲೆ ವಿಡಿಯೋ. ಅದು ಆ್ಯಕ್ಚುಲಿ ಲಾಸ್ಟ್ ಮಂತೇ ಗೊತ್ತಾಗಿತ್ತು. ಯಾಕಾಗಿ ಏನಕ್ಕೆ ಅಂತ ಗೊತ್ತಾಗಿಲ್ಲ. ನನ್ಗೆ ಗೊತ್ತಾಯ್ತು, ಬಟ್ ನನಗೆ ಅದು ಫುಲ್ ಅದು ನಿಜ ಆಗಿದ್ದಿಲ್ಲ. ಕನ್ಫರ್ಮ್ ಆಗಿ ಇವಾಗ ಕನ್ಫರ್ಮ್ ಆಯಿತು. ಇವಾಗ ಕನ್ಫರ್ಮ್ ಆಯಿತು. ಇವಾಗ ಮಾಡ್ತೀವಿ ಸಪ್ರೇಟ್. ವೇಟ್ ಮಾಡಿ ಆ್ಯಂಡ್ ಗೆಸ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಏನಂತ ಅಂದ್ಬಿಟ್ಟು. ಫುಲ್ ಸರ್ಪ್ರೈಸ್, ತುಂಬ ಖುಷಿ ವಿಷಯ ಅಲ್ಲಿ. ಹಾಂ ಸರಿ. ಸೊ ಗಾಯ್ಸ್ ನಾವು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ವಿ. ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ವಿ. ಅದೇ ದಿನಾನೇ ಅವಾಗೇ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ, ಯಾಕಂದರೆ ಆಮೇಲೆ ತಿರ್ಗಾ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು. ಲೈಕ್ ತುಂಬ ದಿನ ಏನಿಲ್ಲ, ಮೊನ್ನೆ ಮದುವೆಗೆ ಮೀಟ್ ಆಗಿದ್ವಿ. ಸೊ ಅವಳ ಬರ್ಡೇಗೆ ಮೀಟ್ ಆಗಿದ್ದಿಲ್ಲ, ಅದು ಬೇಜಾರಿದೆ. ಬಟ್ ಸ್ಟಿಲ್ ಗಿಫ್ಟ್ ತೊಗೊಬೇಕು ಅಂದ್ಕೊಂಡಿದ್ದೆ, ಕೊಟ್ಟೆ. ಸೊ ಅದು ಖುಷಿ ಇದೆ. ಆ್ಯಂಡ್ ಅವಳಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಷ್ಟೊಂದು ಸತಿ ಕೇಳಿದೆ ಇಷ್ಟ ಆಯಿತು, ನಿಜ ಹೇಳು ಅಂತ. ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಅಂದ್ಲು. ಸೊ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.